Okay, expression for induced EMF and induced current produced by the AC generator. AC generator ಇಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಇಂಡ್ಯೂಸ್ಡ್ EMF and induced current equations ಅನ್ನ ಡಿರೈವ್ ಮಾಡಬೇಕು. In this AC generator, this rectangular coil or armature having the n number of turns and its area is the A and B is the magnetic field produced by the strong electromagnets. ಈ ಒಂದು ಆರ್ಮೇಚರ್ ಅಥವಾ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಅಲ್ಲಿರೋ ನಂಬರ್ ಆಫ್ ಟರ್ನ್ಸ್ ಅನ್ನ n ಅಂತ ತಗೊಂಡಿದ್ದೀವಿ. ಅದರ ಏರಿಯಾನ ನಾವು ಎ ಅಂತ ತಗೊಳ್ತಾ ಇದ್ದೀವಿ. ಏರಿಯಾ ಪರ್ ಸೆಕ್ಷನ್ ಅನ್ನು ಎ ಅಂತ ತಗೊಳ್ತಾ ಇದ್ದೀವಿ. ಬಿ ಅಂತಂದ್ರೆ ಇವೆರಡು ಸ್ಟ್ರಾಂಗ್ ಮ್ಯಾಗ್ನೆಟ್ಸ್ ಇಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ perpendicular to plane of the coil. So ಈ ಒಂದು armature in the AC generator rotates about the axis passing through the center of the coil and perpendicular to the direction of magnetic field with the uniform angular velocity omega. ಈ ಒಂದು rectangular coil uniform angular velocity ಇಂದ ಆ ಪ್ಲೇನ್ ಆಫ್ ದ ಕಾಯಿಲ್ ಗೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಅಬೌಟ್ ದ ಆಕ್ಸಿಸ್ ರೋಟೇಟ್ ಆಗ್ತಾ ಇದೆ. ಹಾಗಾದ್ರೆ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ ಇಸ್ ಈಕ್ವಲ್ ಟು ಥೀಟಾ ಬೈ ಟಿ. ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಕಾಲ್ಡ್ ಆಂಗ್ಯುಲರ್ ವೆಲಾಸಿಟಿ. ಒಮೆಗಾ ಈಕ್ವಲ್ ಟು ಥೀಟಾ ಬೈ ಟಿ. ದೇರ್ಫೋರ್ ಥೀಟಾ ಇಸ್ ಈಕ್ವಲ್ ಟು ಒಮೆಗಾ ಇಂಟು ಟಿ. ಇನಿಷಿಯಲಿ ಟೈಮ್ ಈ ರೀತಿ ಇದ್ದಾಗ ಇದು plane of the coil, ಇದು normal to the plane of the coil, and this red pen indicates direction of magnetic field and this blue pen indicates the direction, this normal to the plane of the coil. ಈ plane of the coil ಗೆ normal ಇದು direction of magnetic field. ಎರಡು ಪ್ಯಾರಲ್ ಆಗಿರೋದ್ರಿಂದ ಇನಿಷಿಯಲಿ ಥೀಟಾ ಈಕ್ವಲ್ ಟು 0 and t ಈಕ್ವಲ್ ಟು 0. ನೆಕ್ಸ್ಟ್ ಆ ಕಾಯಿಲ್ ಈ ರೀತಿ ರೊಟೇಟ್ ಆದಾಗ ಆಗ ಥೀಟಾ ಅಂದ್ರೆ ಆಂಗಲ್ ಬಿಟ್ವೀನ್ ನಾರ್ಮಲ್ ಅಂಡ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಪ್ಲೇನ್ ಆಫ್ ದ ಕಾಯಿಲ್ಗೆ ಇರ್ತಕ್ಕಂಥ ನಾರ್ಮಲ್, ಪ್ಲೇನ್ ಆಫ್ ದ ಕಾಯಿಲ್ಗೆ ಪರ್ಪೆಂಡಿಕ್ಯುಲರ್ ಇರ್ತಕ್ಕಂಥ ನಾರ್ಮಲ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಗಳ ಮಧ್ಯೆ ಇರ್ತಕ್ಕಂಥ ಆಂಗಲ್ ಥೀಟಾ. ಈ ರೀತಿ ಟೈಮ್ ಟಿ ಸೆಕೆಂಡ್ ಆದಮೇಲೆ ದಟ್ ಕಾಯಿಲ್ ಕವರ್ಸ್ ಅನ್ ಆಂಗಲ್ ಥೀಟಾ. ಅಂದ್ರೆ ಈ ರೀತಿ ಇರ್ತಕ್ಕಂಥ ಕಾಯಿಲ್ ಇಷ್ಟು ಟರ್ನ್ ಆಗಿದೆ ಅಂತ ಅನ್ಕೊಂಡು, ಹಾಗಾಗಿ ಈ ರೀತಿ ಇರ್ತಕ್ಕಂಥ ಕಾಯಿಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಷ್ಟು ಟರ್ನ್ ಆದಾಗ ಕಾಯಿಲ್ ಲಿಂಕ್ ಆಗಿರೋ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಬೈ ದಿಸ್ ಇಕ್ವೇಶನ್. ಫೈ ಇಸ್ ಈಕ್ವಲ್ ಟು ಎನ್ ಬಿ ಎ ಕಾಸ್ ಥೀಟಾ. ಎನ್ ಅಂದ್ರೆ ನಂಬರ್ ಆಫ್ ಟರ್ನ್ಸ್, ಬಿ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಎ ಅಂದ್ರೆ ಏರಿಯಾ ಆಫ್ ದ ಕಾಯಿಲ್, ಥೀಟಾ ಅಂದ್ರೆ ಆಂಗಲ್ ಬಿಟ್ವೀನ್ ನಾರ್ಮಲ್ ಟು ದ ಪ್ಲೇನ್ ಆಫ್ ದ ಕಾಯಿಲ್ ಅಂಡ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಥೀಟಾ ಇಸ್ ಈಕ್ವಲ್ ಟು ಒಮೆಗಾ ಟಿ ಅಂತ ಗೊತ್ತಿದೆ. ಹಾಗಾದ್ರೆ ಇನ್ಸ್ಟೆಡ್ ಆಫ್ ಥೀಟಾ ಒಮೆಗಾ ಟಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಫೈ ಈಕ್ವಲ್ ಟು ಎನ್ ಬಿ ಎ ಕಾಸ್ ಒಮೆಗಾ ಟಿ. ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೋ ದೇರ್ ಮಸ್ಟ್ ಬಿ EMF ಇಸ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್ ಅಕಾರ್ಡಿಂಗ್ ಟು ಲಾಸ್ ಆಫ್ EMF. ಹಾಗಾದ್ರೆ ಆ ಕಾಯಿಲ್ ಅಲ್ಲಿ ಇಂಡ್ಯೂಸ್ ಆಗಿರ್ತಕ್ಕಂಥ EMF ಬೇಕು. ದಟ್ ಎಪ್ಸಿಲಾನ್ ಇಸ್ ಈಕ್ವಲ್ ಟು ಮೈನಸ್ ಡಿ ಫೈ ಬೈ ಡಿ ಟಿ. ಎಪ್ಸಿಲಾನ್ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಡಿ ಟಿ ಇಂಟು ಫೈ ಇಸ್ ನಥಿಂಗ್ ಬಟ್ ಎನ್ ಬಿ ಎ ಕಾಸ್ ಒಮೆಗಾ ಟಿ. ಈಗ ಡಿ ಬೈ ಡಿ ಟಿ ರಿಪ್ರೆಸೆಂಟ್ಸ್ ದ ಡಿಫರೆನ್ಶಿಯೇಟ್ ದಿಸ್ ಕಾಸ್ ಒಮೆಗಾ ಟಿ ವಿತ್ ರೆಸ್ಪೆಕ್ಟ್ ಟು ಟಿ. ಹಾಗಾದ್ರೆ ಎನ್ ಬಿ ಎ ಇಸ್ ದ ಕಾನ್ಸ್ಟೆಂಟ್ ಮೈನಸ್ ಎನ್ ಬಿ ಎ. ಈ ಒಂದು ಕಾಸ್ ಒಮೆಗಾ ಟಿ ಅನ್ನು ಡಿಫರೆನ್ಶಿಯೇಟ್ ಮಾಡಿದಾಗ ವಿ ಗೆಟ್ ಮೈನಸ್ ಒಮೆಗಾ ಇಂಟು ಸೈನ್ ಒಮೆಗಾ ಟಿ. ಸೊ ಮೈನಸ್ ಒಮೆಗಾ ಇಂಟು ಸೈನ್ ಒಮೆಗಾ ಟಿ. ಸೊ ಮೈನಸ್ ಇಂಟು ಮೈನಸ್ ಬಿಕಮ್ಸ್ ದ ಪ್ಲಸ್. ಸೊ ಎಪ್ಸಿಲಾನ್ ಇಸ್ ಈಕ್ವಲ್ ಟು ಎನ್ ಬಿ ಒಮೆಗಾ ಎ ಇಂಟು ಸೈನ್ ಒಮೆಗಾ ಟಿ ಇಸ್ ದ ಇಕ್ವೇಶನ್ ಫಾರ್ ಇಂಡ್ಯೂಸ್ಡ್ EMF. ಹಾಗಾದ್ರೆ ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಎನ್ ಇಸ್ ಕಾನ್ಸ್ಟೆಂಟ್, magnetic field produced by the poles constant, omega uniform angular velocity omega constant, area of the coil is also constant. ಹಾಗಾದ್ರೆ induced EMF is depends upon omega t. omega t means theta. theta ಮೇಲೆ ಡಿಪೆಂಡ್ ಆಗಿದೆ. ಈ ರೀತಿ theta ಅಂದ್ರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್. theta 0 ಆಗುತ್ತೆ. ಈಗ ಇಲ್ಲಿ theta 0 ಆದಾಗ omega t equal to 0, sin of 0 equal to 0 and induced EMF epsilon equal to 0 ಆಗಿದೆ. ಯಾವಾಗ ಕಾಯಿಲ್ ಇಷ್ಟು ರೊಟೇಟ್ ಆಗುತ್ತೆ ಥೀಟಾ 90 ಡಿಗ್ರಿ. ಥೀಟಾ 90 ಡಿಗ್ರಿ ಆದ್ರೆ ಒಂದು ಫೋರ್ತ್ ರೊಟೇಷನ್ ಆದಾಗ ಥೀಟಾ 90 ಆಗುತ್ತೆ. then sin 90 is equal to 1, आगे EMF becomes the maximum.
that maximum value of induced EMF is epsilon naught, that is epsilon naught equal to NB omega A. Next, half rotation adaga theta 180, sin 180 is equal to 0, then induced EMF is also equal to 0. Next, 3/4 rotation adaga theta is equal to 270, sin 270 is equal to minus 1. Aga epsilon naught becomes the minus NB omega A. Again EMF becomes the maximum but in reverse direction when theta equal to 270. Adalante one complete rotation adaga theta equal to 360 is nothing but 0, sin 0 equal to 0, again EMF equal to 0. ಈ ರೀತಿ ಆ ಒಂದು ಕಾಯಿಲ್ ಅಥವಾ ಆರ್ಮೇಚರ್ ಒಂದು ಸಾರಿ ರೊಟೇಟ್ ಆದಾಗ ಎರಡು ಸಾರಿ ಮ್ಯಾಕ್ಸಿಮಮ್ EMF, ಎರಡು ಸಾರಿ 0 EMF ಬರುತ್ತೆ. ಅಂದ್ರೆ EMF ಈ ರೀತಿ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ, ಆಲ್ಟರೇಟ್ ಆಗ್ತಾ ಇರುತ್ತೆ. ಹಾಗಾದ್ರೆ ಥೀಟಾ 90 ಇದ್ದಾಗ ದಟ್ EMF ಇಸ್ ಮ್ಯಾಕ್ಸಿಮಮ್. ಆ ಮ್ಯಾಕ್ಸಿಮಮ್ EMF ಎಪ್ಸಿಲಾನ್ ನಾಟ್ ಅಂತ ಕರಿತೀವಿ. ಎಪ್ಸಿಲಾನ್ ನಾಟ್ ಅಂದ್ರೆ ಮ್ಯಾಕ್ಸಿಮಮ್ ಮತ್ತು ಪೀಕ್ ವ್ಯಾಲ್ಯೂ ಆಫ್ ಇಂಡ್ಯೂಸ್ಡ್ EMF NB omega A. Now instead of this NB omega A, substituting this epsilon naught, aga this equation becomes epsilon is equal to epsilon naught into sin omega t. Epsilon equal to epsilon naught into sin omega t. This is the equation for induced EMF or induced voltage produced by the AC generator. However, induced current ಬೇಕು according to Ohm's law, I is equal to V by R. V is nothing but the EMF epsilon by R. R is the resistance of this coil or armature. ಇಲ್ಲಿ epsilon equation ಗೊತ್ತಿದೆ, epsilon naught into sin omega t divided by R. Instead of epsilon, this epsilon naught into sin omega t substituting divided by R. So epsilon by R is equal to IR, epsilon naught divided by R is equal to I naught. I naught is the peak or maximum value of induced current. I naught is maximum or peak value of induced current. Instead of epsilon by R, I naught substitute ಮಾಡಿದ್ರೆ we get I is equal to I naught into sin omega t is the equation for induced current. ಹಾಗಾದ್ರೆ AC ಜನರೇಟರ್ ಇಂದ ಪ್ರೊಡ್ಯೂಸ್ ಆಗಿರತಕ್ಕಂತ induced EMF epsilon is equal to epsilon naught into sin omega t and induced current I is equal to I naught into sin omega t. New equations for induced EMF and induced current. Okay.